ನಮಸ್ಕಾರ. ನಾನು ನಾಗರಾಜ್ ಶೆಟ್ ಅಂತ ಕುಮಟದಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಕೊಂಡಿರೋ ವಿಷಯ ಏನಂದರೆ, ಗೋಕರ್ಣ ಭಾಗದಲ್ಲಿ ಏನು ಜಾತಿ ಭೇದದ ತಾರತಮ್ಯ ನಡೀತಾ ಇದೆ ಅಂತ ನಮಗೆ ಮೇಲ್ನೋಟಕ್ಕೆ ವಿಷಯ ಬಂದಿದೆ. ನಾಳೆ ನವರಾತ್ರಿ ಶಿವರಾತ್ರಿ ಇರೋದರಿಂದ ಅಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ತಾರತಮ್ಯಗಳು ನಡಿಬಾರ್ದು. ಯಾಕಂದರೆ ನಾವು ಹಿಂದೂ ಧರ್ಮದವರು ಅಂದಮೇಲೆ ಎಲ್ಲ ಜಾತಿಯವರನ್ನು ಸರಿಸಮಾನವಾಗಿ ನೋಡ್ಕೊಂಡು ಹೋಗ್ಬೇಕು, ಒಂದನೇದು. ಮತ್ತು ಎರಡನೇದು ಏನಂದರೆ, ನಮ್ಮ ಧರ್ಮವನ್ನು ಈಗ ಬೆಳೆಸಬೇಕು, ಮತ್ತೊಂದು ಮಾಡಬೇಕು, ಇದು ಮಾಡಬೇಕಂತ ಹೇಳ್ತಾರೆ. ಆದರೆ ಈ ಥರದ್ದೊಂದು ತಾರತಮ್ಯ ಮಾಡೋದು, ಜಾತಿ ಭೇದ ಮಾಡೋದ್ರಲ್ಲಿ ಸರಿ ಇಲ್ಲ. ಯಾಕಂದರೆ ನಮ್ಮೊಳಗೆ ಇದಾದರೆ ನಮ್ಮ ಧರ್ಮವನ್ನು ಮುಂದಿನ ದಿನದಲ್ಲಿ ಬೆಳೆಸೋದು ಭಾಳ ಕಷ್ಟ ಆಗ್ಬಿಡ್ತದೆ. ಮತ್ತೊಂದು ಏನಂದರೆ, ಅಲ್ಲಿ ಯಾವುದೇ ರೀತಿ ಜಾತಿ ಭೇದದ್ದು ಒಂದು ಇದಾಗಬಾರ್ದು. ಮತ್ತು ಗೋಕರ್ಣ ಭಾಗದಲ್ಲಿ ನಮ್ಮ ಕುಮಟಾ ತಾಲೂಕಿಗೆ ಬರ್ತದೆ. ಆದರೆ ಕುಮಟಾ ತಾಲೂಕಿನ ಬೋರ್ಡ್ ಎಲ್ಲೂ ಕಾಣೋದಿಲ್ಲಪ್ಪ. ಅಲ್ಲಿ ಒಂದು ನೋಡಿದ್ರೆ ಬರೀ ಉತ್ತರ ಕನ್ನಡ ಗೋಕರ್ಣ ಅಂತಲೇ ಇರುತ್ತೆ. ಗೋಕರ್ಣ ಉತ್ತರ ಕನ್ನಡ ಒಂದನೇದು. ಎರಡನೇದು ಏನಂದರೆ, ಅಲ್ಲಿ ಯಾವುದು ರೂಲ್ಸ್ಗಳು, ರೆಗ್ಯುಲೇಷನ್, ನಿಯಮಾವಳಿಗಳು ಅನುಸಾರವಾಗುವುದಿಲ್ಲ. ಯಾಕಂದರೆ ರಸ್ತೆ ಅಗಲೀಕರಣ ಆಗಿರ್ಬೋದು, ಮತ್ತು ಅಲ್ಲಿಯ ಒಂದು ಬಿಲ್ಡಿಂಗಿಗೆ ಪರ್ಮಿಷನ್ ಕೊಡೋದಾಗಿರ್ಬೋದು, ಯಾವುದೇ ಒಂದು ರೀತಿಯಾದಂತಹ ಇದು ಆಗುವುದಿಲ್ಲ, ನಿಯಮನ ಅನ್ವಯಿಸೋದೇ ಇಲ್ಲ. ಅವರು ಯಾವುದಂದರೆ ಎಲ್ಲ ಗಾಳಿ ತುರ್ಬಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಹೊರಗಿನ ದೇಶದಲ್ಲಿ ಇದ್ದವ್ರ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಲ್ಲಿ, ಒಂದನೇದು. ಎರಡನೇದು ಮತ್ತೇನೆಂದರೆ, ಮುಂದಿನ ದಿನದಲ್ಲಿ ಯಾವುದೇ ರೀತಿಯಾದಂತಹ ಜಾತಿ ಭೇದ ತಾರತಮ್ಯ ನಡೆದರೆ ನಾವು ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಯಾಕಂದರೆ ನಮಗೆ ಇದೇನು ನಮ್ಮ ಜಿಲ್ಲೆ, ಉತ್ತರ ಕನ್ನಡ ಜಿಲ್ಲೆ ನಮಗೇನು ಹೊಸದಲ್ಲ. ಯಾವ ಹುತ್ತದೊಳಗೆ ಯಾವ ಹಾವಿದೆ ಅಂತ ನಮ್ಗೆ ಗೊತ್ತಿದೆ. ಆದರೆ ಯಾವುದೇ ರೀತಿಯಾದಂತಹ ಒಂದು ತಾರತಮ್ಯಗಳು ನಡೆದರೆ, ಯಾರೇ ಮಾಡಿದ್ರೂ ಕೂಡ ನಮ್ಮ ಧರ್ಮದಲ್ಲಿ ಅದು ನಾವು ಸಹಿಸೋದಿಲ್ಲ. ಯಾಕಂದರೆ ನಾವು ಗರಂ ಮಸಾಲೆಯಲ್ಲಿ ಆಡಿ ಬೆಳೆದವರು. ಯಾಕಂದರೆ ಚಿಕ್ಕವರಿದ್ದಾಗಿಂದ ನಾವು ಎಲ್ಲ ಜಾತಿ, ಎಲ್ಲ ಧರ್ಮದವರನ್ನು ಸಮಾನವಾಗಿ ನೋಡಿದವ್ರು ನಾವು. ಅದಕ್ಕಾಗಿ ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕು. ಇಲ್ಲ ಬಿಟ್ಟರೆ ಮುಂದಿನ ದಿನದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಮತ್ತು ಅದಕ್ಕೆ ನಾವು ಎಚ್ಚರದ ಗಂಟೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಆ ಒಂದು ನಿಟ್ಟಿನಲ್ಲಿ ತಮಗೊಂದು ಅಲ್ಲಿ ಆಡಳಿತ ವರ್ಗ ಏನಿದೆ, ಮತ್ತು ಜಿಲ್ಲಾಧಿಕಾರಿಗಳೇನಿದ್ದಾರೆ, ಇದ್ರ ಬಗ್ಗೆ ಒಂದು ಗಂಭೀರ ಚಿಂತನೆ ಮಾಡಬೇಕು. ಮತ್ತು ಅಲ್ಲಿ ಯಾವುದೇ ರೀತಿಯ ತಾರತಮ್ಯಗಳು ನಡೆದಿದ್ದಂಗೆ ನೋಡ್ಕೊಳ್ಬೇಕು. ಇಲ್ಲ ಬಿಟ್ಟರೆ ನಾವು ನಿಮ್ಮನ್ನೇ ಒಂದು ಅಹಿತಕರ ಘಟನೆಗಳನ್ನು ಸ್ವಯಂ ಬಯಸಿದರೆ ಅದಕ್ಕೆ ನೇರ ಹೊಣೆ ನೀವೇ ಆಗ್ತೀರಾ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ.